ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಹಣ ವರ್ಗಾವಣೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆಯಾ? ಹಾಗಿದ್ರೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾದ್ರೂ ಕೂಡ ಯಾಕಿಷ್ಟು ಮೌನ ಸರ್ಕಾರದಲ್ಲಿ? ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೋ ರೆಸ್ಪಾನ್ಸ್. ಯಾಕೆ? ವಿಚಾರ ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ಯಾ? ಎಸ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿರುವಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಹಣ ವರ್ಗಾವಣೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆಯಾ ಎಂಬಂತಹ ಪ್ರಶ್ನೆ ಈಗ ಮಾಧ್ಯಮ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನೋಡಿ, ಮಾಧ್ಯಮಗಳಲ್ಲಿ ಸತತ ಒಂದು ವಾರದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ರು ಕೂಡ ಸರ್ಕಾರ ಕೇಳಿದ್ರೂ ಕೇಳದ ರೀತಿಯಲ್ಲಿ ಮೌನ ವಹಿಸಿರೋದು ಯಾಕೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾವುದೇ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇಲ್ಲ. ನೋಡಿ, ಸಿಎಜಿ ವರದಿ ಕೇಳಿದ್ರು ಕೂಡ ಇಲಾಖೆ ಗಪ್ಚುಪ್ ಆಗಿದೆ. ಮಾಹಿತಿ ಕೇಳಿದ್ರೆ ಇನ್ನೂ ವರದಿ ತರಿಸ್ಕೊಳ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯ ಫೋಕಸ್ ಟಿವಿ ವರದಿಯಲ್ಲಿ ಇಲಾಖೆಯ ಕಾರ್ಯವೈಖರಿ ಬಟಾ ಬಯಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಯಾಕೆ ಇಷ್ಟು ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರಕ್ಕೆ? ನೋಡಿ, ಹೊಸ ಸಚಿವರೇ ಬರಬೇಕಾ ಸಿಎಜಿ ವರದಿಗೆ ಉತ್ತರ ಕೊಡೋದಕ್ಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು ತಾನೆ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ, ಅವರೇ ಉತ್ತರ ಕೊಡಬಹುದಲ್ಲ? ಈಗ ಎರಡನೇ ಸಚಿವ ಸಂಪುಟದಲ್ಲಿ ಯಾರಾಗ್ತಾರೆ? ಸಚಿವ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರಾಗ್ತಾರೆ? ಆ ಹೊಸ ಸಚಿವರು ಬಂದ್ರು ಉತ್ತರ ಕೊಡಬೇಕಾ? ಹಾಗಿದ್ರೆ ಸದ್ಯ ತೆರಿಗೆ ದುಡ್ಡಲ್ಲಿ ಸಂಬಳ ಪಡೆಯೋ ಅಧಿಕಾರಿಗಳೇ ಇದೆಂತ ಉತ್ತರ ನೀವು ಕೊಡ್ತಿದ್ದೀರಾ? ಬಹಳ ಬಾಲಿಶ ಉತ್ತರ. ಗೃಹಲಕ್ಷ್ಮಿ ಅಕ್ರಮ ಆರೋಪದ ಹಿಂದಿರುವಂತಹ ಮರ್ಮವಾದ್ರೂ ಏನ್ ಹಾಗಿದ್ರೆ? ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ಮನೆಯ ಯಜಮಾನಿಗೆ, ಅಂದ್ರೆ ಮನೆಯಲ್ಲಿರುವಂತಹ ಸೊಸೆ ಅತ್ತೆ ಯಾರೆಲ್ಲ ಇರ್ತಾರೆ ಅದರಲ್ಲಿ ಒಬ್ಳು ಯಜಮಾನಿಗೆ 2,000 ರೂಪಾಯಿ ಘೋಷಿಸಿದ್ರು, ಅದು ತಿಂಗಳಿಗೆ ಬರುತ್ತೆ ಅಂತ. ಆದ್ರೆ ಇತ್ತೀಚೆಗೆ ಈ ಯೋಜನೆಯಲ್ಲಿ ಅಕ್ರಮದ ವಾಸನೆ ನಾರ್ತಾ ಇದೆ. ಸೊ ಈಗ ಕೂಡಲೇ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿ ವರದಿ ಕೇಳಿದ್ದೇನೋ ಸರಿ, ಆದ್ರೆ ವರದಿಯಲ್ಲಿ ಕೆಲ ನ್ಯೂನತೆಗಳು, ಲೂಪ್ ಹೋಲ್ಸ್, ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ವರದಿ ಕೂಡ ಸಲ್ಲಿಕೆಯಾಗಿದೆ. ಇದ್ರ ಹಿಂದೆ ಆಗಿರುವ ಆಗು ಹೋಗುಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಚಿಂತನೆ ನಡೆಸಿ ಸರಿಪಡಿಸೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ವರದಿ ಬಂದ ಕೂಡಲೇ ಸದ್ಯ ಎಚ್ಚೆತ್ತಿರುವ ಸರ್ಕಾರ, ಇಲಾಖೆ ಮಾತ್ರ ಅದ್ಯಾಕೋ ಮಂಕ್ ಬಡದಂತೆ ಕೂತಿದೆ. ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಅಧಿಕಾರಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸಿಎಜಿ ವರದಿ ಕೊಡಿ ಅಂದ್ರೂ ಕೂಡ ಯಾವುದೇ ರೀತಿಯ ಮಾತುಗಳನ್ನ ಆಡ್ತಿಲ್ಲ. ಸೊ ವರದಿ ತರಿಸ್ತಾ ಇದ್ದೀವಿ, ಇನ್ನ ವೇಟಿಂಗ್ ಮಾಡ್ತಿದೀವಿ, ಮೀಟಿಂಗ್ ಮಾಡ್ತಿದೀವಿ, ಏನೇನೋ ಒಂದು ಬಾಲಿಶ ಉತ್ತರಗಳನ್ನ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಉಡಾಫಿ ಉತ್ತರವನ್ನು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ರಾಜ್ಯದ ಜನರಿಗೆ ಹಾಗೂ ರಾಜ್ಯದ ಜನ ಕಟ್ತಾ ಇರುವಂತಹ ತೆರಿಗೆ ದುಡ್ಡಲ್ಲಿ ಕೊಡ್ತಿರೋ ಗೃಹಲಕ್ಷ್ಮಿ ಹಣ ದುರುಪಯೋಗ ಆಗುವಂತಹ ಆರೋಪ ಕುರಿತು ಮಾಹಿತಿಯನ್ನ ನಾವು ಸರಾಗವಾಗಿ ಕೊಡ್ತಾನೆ ಇದ್ದೀವಿ. ಇನ್ನು ಯಾವುದೇ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಾಗೆಲ್ಲ ಕೂಡ ತನಿಖೆ ನಡೀತಾ ಇದೆ, ಟೀಮ್ ರಚನೆ ಮಾಡಿದೀವಿ, ವರದಿ ಬರ್ತಿದೆ, ಕೊನೆ ಅದರಲ್ಲಿ ಉರುಳಿಲ್ಲ ಅಂತ ಯಾವುದೇ ಅದೆಷ್ಟೋ ಪ್ರಕರಣಗಳು ಕೂಡ ಮುಚ್ಚಿ ಹೋಗಿರೋದು ನಾವು ಹಿಂದೆಯಿಂದ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ. ಸೊ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಕರ್ಮಕಾಂಡ ಬಯಲಿಗೆಳೆದ್ರು ಕೂಡ ನಾವು SIT ಟೀಮ್ ರಚನೆ ಮಾಡಿದೀವಿ, ಇದಕ್ಕೆ ಸಂಬಂಧಪಟ್ಟಂತ ಈ ಪೊಲೀಸರು ಇದ್ದಾರೆ, ಇದು ಇಷ್ಟು ದಿನದಲ್ಲಿ ವರದಿ ಬರುತ್ತೆ ಅಂತ ಹೇಳಿ ಈ ಹಿಂದಿನ ಗೃಹ ಸಚಿವ ಪರಮೇಶ್ವರ್ ಅಂತೂ ಬರೀ ಉಡಾಫೆ ಉತ್ತರ, ಗೊತ್ತಿಲ್ಲ ನೋಡೋಣ ಅಂತ ಉತ್ತರವನ್ನ ಹೇಳ್ಕೊಂಡೇ ಬಂದ್ರು. ಸದ್ಯ ಈಗ ಈ ಒಂದು ಸಿಎಜಿ ವರದಿ ಬಂದರೂ ಕೂಡ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ. ಅದು ಕೂಡ ಸರ್ಕಾರದ ಯೋಜನೆ, ಸರ್ಕಾರ ಘೋಷಿಸಿರುವಂತಹ ಒನ್ ಆಫ್ ದ ವೆರಿ ಬಿಗ್ಗೆಸ್ಟ್ ಯೋಜನೆ. ಇದರಲ್ಲೇ ಇಷ್ಟು ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಅಂದ್ರೆ ಇನ್ನುಳಿದಂತೆ ಘೋಷಿಸಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅದೆಷ್ಟು ಭ್ರಷ್ಟಾಚಾರ ಇರಬೇಡ? ಸದ್ಯ ಇವಾಗ ಈ ಹಿಂದಿನ ಸಚಿವ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕುರಿತಂತೆ ಮುಂದಿನ ದಿನಗಳಲ್ಲಿ ಮಾತನಾಡ್ತಾರಾ ಅನ್ನೋದು ಸದ್ಯ ಕುತೂಹಲದ ಪ್ರಶ್ನೆ.